ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಶೈಲಿಯನ್ನೇ ಸಾಂಬಾರ್ ಪೌಡ್ರ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಇಟ್ಕೊಂಡು ಎಲ್ಲ ಚೆನ್ನಾಗಿ ಹುರ್ಕಿ ಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ, ಕಾಳುಗಳು ಇದನ್ನೆಲ್ಲ ಹಾಕಿ ಸಾಂಬಾರ್ ಪೌಡ್ರ್ ಮಾಡ್ತೀನಿ. ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಎಲ್ಲರೂ ನೋಡಿ, ಸ್ಟವ್ ಹಚ್ಕೊತಾ ಇದ್ದೀನಿ. ನಾನು 5 kg ಮೆಣಸಿನ್ಕಾಯಿ, 5 kg ಧನಿಯಾದಲ್ಲಿ ಮಾಡ್ತಾ ಇದ್ದೀನಿ. ಫಸ್ಟ್ ಮೊದಲಿಗೆ ಇದು ಕಡಲೆಕಾಳು 1.5 kg ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಹುರಿತೀನಿ. ನೋಡಿ, ಕಲರ್ ಬರಬೇಕು. ದೊಡ್ಡ ಉರಿ ಹಾಕಿ 10 ನಿಮಿಷ ಹುರ್ಕೊಂಡಿದ್ದೀನಿ. ನೋಡಿ, ಈ ಥರ ಬರಬೇಕು. ಹೆಸರು ಕಾಳು ಹಾಕ್ತಿದ್ದೀನಿ, 1.5 kg ಹಾಕಿದ್ದೀನಿ. ಚೆನ್ನಾಗಿ ಹುರ್ಕೊಳ್ತೀನಿ. ಇದು ಅದೇ ಥರ ಚೆನ್ನಾಗಿ ಹುರಿಬೇಕು. ನೋಡಿ, ನನ್ನ ಮಗುಗೆ ಇಷ್ಟ ಇದೆ. ಚೆನ್ನಾಗಿ ಕೊಡ್ತೀನಿ, ತಿನ್ಬಿಡ್ತಾಳೆ. ಆಟ ಇದನ್ನ ಅವಳಿಗೆ ಸಾಂಬಾರ್ ಪೌಡ್ರ್ ಮಾಡುವಾಗ ಅಮ್ಮ ಇದು ಕೊಡು ಅಂತ ಅಷ್ಟೇ ಕೊಡ್ತೀನಿ ಸ್ವಲ್ಪ. ನೋಡಿ, ಈ ಕಲರ್ ಬರಬೇಕು. ನೋಡಿ, ಉದ್ದಿನ ಕಾಳು ಹಾಕಿದ್ದೀನಿ. ಉದ್ದಿನ ಕಾಳು 1.5 kg ಉದ್ದಿನ ಕಾಳು ಹೈ ಫ್ಲೇಮಲ್ಲಿ 10 ನಿಮಿಷ ಹುರಿದಿದ್ದೀನಿ. ನೋಡಿ, ಈ ಕಲರ್ ಬರಬೇಕು. ನೋಡಿ, ಈ ಕಲರ್ ಬಂದರೆ ಖಾರದ ಪುಡಿ ಕೆಡಲ್ಲ, 1 ವರ್ಷ ಇಟ್ಕೋಬೋದು. ನೆಕ್ಸ್ಟ್ 1 kg ಅಕ್ಕಿ ಹಾಕೋತಾ ಇದ್ದೀನಿ, ಹುರ್ಕೋತಾ ಇದ್ದೀನಿ. ನೋಡಿ, ಈಗ ಆಗಿದೆ. ಇದು ಅಕ್ಕಿ 1 kg ಹಾಕಿದ್ದೀನಿ. ಈ ಥರ ಚೆನ್ನಾಗಿ ಹುರಿದಿದ್ದೀನಿ. ಇದಕ್ಕೆ ಅರ್ಧ kg ಜೀರಿಗೆ ಹಾಕ್ತಾ ಇದ್ದೀನಿ. ಈಗ ಇದು ಜೀರಿಗೆ ಆಗಿದೆ. ಪಟ್ಪಟ ಅಂತ ಶಬ್ದ ಬರ್ತಾ ಇದ್ದೀನಿ. ಇದಾಗಲಿ ಸಾಕು. ನೋಡಿ, ಮೆಣಸು ಹಾಕ್ತಿದ್ದೀನಿ. ಅರ್ಧ kg ಇದೆ. ನೋಡಿ, ಮೆಣಸು 5 ನಿಮಿಷ ಹುರ್ಕೋಬೇಕು. ನೋಡಿ, 5 ನಿಮಿಷ ಹುರ್ಕೊಂಡ್ರೆ ಸಾಕು. ನೋಡಿ, ಈಗ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ 1/4 kg ಅಷ್ಟಿದೆ. ಸಾಸಿವೆ ಆಗಿದೆ. ನೋಡಿ, ಮೆಂತ್ಯ 1/4 kg ಇದೆ. ಮೆಂತ್ಯ ಹಾಕ್ತಾ ಇದ್ದೀನಿ. ಮೆಂತ್ಯ ಆಗಿದೆ. ನೋಡಿ, ಈ ಕಲರ್ ಬರಬೇಕು. 15 ಗ್ರಾಮ್ ಲವಂಗ ಹಾಕಿದ್ದೀನಿ. ಇದು ಮತ್ತೆ ಚಕ್ಕೆ ಹಾಕ್ತಾ ಇದ್ದೀನಿ. ಇದು 20 ಗ್ರಾಮ್. ಮತ್ತೆ 250 ಗ್ರಾಮು ಸಾಸಿವೆ ಗಸಗಸೆ ಹಾಕ್ತಾ ಇದ್ದೀನಿ. ನೋಡಿ, 250 ಗ್ರಾಮು ಗಸಗಸೆ. ನೋಡಿ, ಇದನ್ನ 5 kg ತಗೊಂಡಿದ್ದೀನಿ. 5 kg ಮೆಣಸಿನ್ಕಾಯಿಗೆ 5 kg ಧನಿಯಾ ಸ್ವಲ್ಪ ಸ್ವಲ್ಪನೇ ಹುರ್ಕೊಂತೀನಿ. kg ಅರಿಶಿನ ಹಾಕ್ತಿದ್ದೀನಿ. ಹೀಗೆ ಕುಟ್ಟಿದ್ದೀನಿ, ಹಾಕ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ಅಷ್ಟೇ.
ಸಿಗಿಸಿ ಬೇಳೆ ಸಾಂಬಾರು, ಮಟನ್ ಸಾಂಬಾರು, ತರಕಾರಿ ಸಾಂಬಾರು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ. ನೋಡಿ ನನ್ನ ಗಂಡ ಆಗ್ಲೇ ಅಲ್ಲಿ ತೊಗರಿಕಾಯಿ ಎಡಿತಾ ಕೂತವ್ರೆ. ಬೆಳಿಗ್ಗೆ ಚಪಾತಿ ಅದಕ್ಕೆ ಮಾಡಬೇಕು. ಯಾಕಮ್ಮ ಅಂತ ಅವ್ರೆ ಹೇಳ್ರಿ ನೀವು. ಗೋರಿಕಾಯಿ ಚೆನ್ನಾಗಿ ಬಿಸಿದಿನ ಇಲ್ಲಿ ನೋಡ್ರಿ. ಗೋರಿಕಾಯಿ ಪಲ್ಯ ಇಲ್ಲಿ ನೋಡ್ರಿ ಚೆನ್ನಾಗಿ ಬಿಸಿದಿನ. ಸೂಪರ್. ಅದು ಸೂಪರ್ ಟೇಸ್ಟ್ ನೋಡಿದ್ಮೇಲೆ. ನನ್ನ ಗಂಡ ಅಂತೂ ಹೋಟ್ಲಲ್ಲಿ ತಿಂತಾರೆ, ಡ್ರಿಂಕ್ಸ್ ಎಲ್ಲ ಬರ್ತಾರೆ, ಪಾರ್ಟಿ ಬರ್ತಾರೆ. ನಾನು ಅನ್ಪೂರ್ಣನ ಕೈ ಮುದ್ದೆ ತಿನ್ಬೇಕು ಅಂತಾನೆ ಬರೋದು. ಅವರು ಮನೆಗೆ ಮಾತ್ರ ಎಷ್ಟೊತ್ತು 12 ಗಂಟೆ ರಾತ್ರಿ ಆದ್ರೂ ಮುದ್ದೆ ಮಾಡಿಸ್ಕೊಂಡೇ ತಿಂತಾರೆ. ಇದಂತೂ ನಿಜ. ಕೇಳಿಬೇಕಾರೆ ಅವ್ರಿಗೆ ಅಲ್ವೇನ್ರಿ? ಯಾರಿಗೆ ಹೇಳ್ತೇನೆ ಅಲ್ವೇನ್ರಿ? ಹೌದೌದು. ಎಂತ ಗ್ರ್ಯಾಂಡ್ ಪಾರ್ಟಿ ಆದ್ರೂ ಮನೇಲೆ ಬಂದು ಊಟ ಮಾಡೋದು. ನನ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಧನ್ಯವಾದಗಳು.